ಸೊ ನಾನು ಈಗ ಸೆಂಟ್ ಫಿಲೋಮಿನಾಸ್ PU ಕಾಲೇಜ್ ಬಿಲ್ಡಿಂಗ್ ಎದುರುಗಡೆ ನಿಂತಿದ್ದೀನಿ. ಕ್ಯಾಂಪಸ್ ಒಳಗಡೆ ಬಂದಿದ್ದೀನಿ. ಹಾವು ಸಂರಕ್ಷಣೆ ಕರೆ ಬಂದಿದೆ. ಕೆಮಿಸ್ಟ್ರಿ ಲ್ಯಾಬಲ್ಲಿ ಹಾವು ನೋಡೋರು ಅಂತ ಫೋನ್ ಮಾಡಿದ್ದಾರೆ. ಹೋಗಿ ರೆಸ್ಕ್ಯೂ ಮಾಡೋಣ. ಬಟ್ ಈ ಕಾಲೇಜ್ ಒಳಗಡೆ ಬಂದರೆ ನಾಸ್ಟಾಲ್ಜಿಕ್ ಫೀಲಿಂಗ್ ಬರ್ತಿದೆ. ಏನಕ್ಕೆ ಇದೇ ಕಾಲೇಜಲ್ಲಿ PUC ನಾನು ಕಂಪ್ಲೀಟ್ ಮಾಡಿರೋದು. ಸೊ ಬನ್ನಿ ಹೋಗಿ ರೆಸ್ಕ್ಯೂ ಮಾಡೋಣ. ಅಲ್ಲೆಲ್ಲ ನೋಡಿ ಕುತ್ಕೊಂಡು ಯಾರ್ಯಾವ ಹಾಂ ಯಾರ್ಯಾವ ಇಲ್ಲೇ ಆಚೆ ಬಿಟ್ಬಿಡ್ಲ ಗಾರ್ಡನ್ ಇದಿದ್ರೆ ಏನಾಗುತ್ತೆ ನಿಮಗೆ ಒಂದು ಬೆನಿಫಿಟ್. ವಿಷಕಾರಿ ಹಾವುಗಳು ಕಡಿಮೆ ಇರುತ್ತೆ ಮತ್ತೆ ಇಲಿಗಳು ಎಲ್ಲ ಕಡಿಮೆ ಇರುತ್ತೆ. ಏನಕ್ಕಂದ್ರೆ ನಿಮ್ ಇಲ್ಲಿ ಈ ಕಾಲೇಜಲ್ಲಿ ಗ್ರೀನ್ರಿ ಚೆನ್ನಾಗಿದೆ. ಸೊ ಅಲ್ಲ ಆರಾಮಾಗಿ ಓಡಾಡ್ಕೊಂಡು ಇರುತ್ತೆ ಇದು. ಮತ್ತೆ ಇದರಲ್ಲಿ ಒಂಚೂರು ವಿಷ ಇರಲ್ಲ, ಒಂಚೂರು ಲೈಕ್ ಹಾರ್ಮ್ ಇಲ್ಲ ಇದರಿಂದ. ಸೊ ಈ ಕಾಲೇಜ್ ಸುತ್ತಮುತ್ತ ಒಳ್ಳೆ ಸರೌಂಡಿಂಗ್ಸ್ ಇರೋದ್ರಿಂದ ಈ ಹಾವುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಏನಕ್ಕೆ ಕಪ್ಪೆ, ಇಲಿ, ಅಳಿಲು ಅದೆಲ್ಲ ತಿನ್ಕೊಂಡು, ಮತ್ತು ಮರದಲ್ಲಿ ಹೋದರೆ ಪಕ್ಷಿಗಳ ಮೊಟ್ಟೆ, ಪಕ್ಷಿ ಅದೆಲ್ಲ ತಿನ್ಕೊಂಡು ಇದು ಆಹಾರ ಮಾಡುತ್ತೆ ಮತ್ತು ಬದುಕತ್ತೆ. ಸೊ ಈ ಬ್ಯಾಗ್ ಒಳಗಡೆ 2 ಹಾವುಗಳಿದೆ. ಒಂದು ಗೋಕುಲಮಲ್ಲಿ ಹಿಡ್ದಿದ್ದ ರ್ಯಾಟ್ ಸ್ನೇಕು ಮತ್ತು ಇಲ್ಲಿ ಫಿಲೋಸಲ್ಲಿ ಹಿಡ್ದಿದ್ದ ರ್ಯಾಟ್ ಸ್ನೇಕ್. ಸೊ 2 ಸ್ನೇಕ್ಸು ಹೋಗಿ ರಿಲೀಸ್ ಮಾಡೋಣ ಬನ್ನಿ. ಇನ್ಸ್ಟಾ ಐಡಿ 2 ಕೆರೆ ಹಾವುಗಳು ರಿಲೀಸ್ ಮಾಡ್ತಿದ್ದೀನಿ. ಒಂದಲ್ಲೋಯ್ತು, ಇನ್ನೊಂದು ಇಲ್ಲಿದೆ. ಹಾಂ ಇಲ್ಲೇ ಅದು ಹೋಯ್ತು. ಸೊ ನೀವು ಮನೆ ಆಗಿರಲಿ, ಕಾಲೇಜ್ ಆಗಿರಲಿ, ನೀವು ಎಲ್ಲಿ ಆಫೀಸ್ ಆಗಿರಲಿ, ನೀವು ಎಲ್ಲಿ ಹೋಗ್ತೀರಾ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಏನಾರ ಗ್ಯಾಪ್ಗಳಾಗಿದ್ರೆ, ಗಾಜು ಏನಾರು ಮುರಿದೋಗಿದ್ರೆ, ಏನಾರ ಒಂದು ಬೇಡದಿರೋ ಸಾಮಾನು ಜೋಡಿಸಿದ್ರೆ ಅದೆಲ್ಲ ತೆಗಿಯೋಕ್ಕೆ ಹೇಳಿ. ಆದಷ್ಟು ನಮ್ಮ ಸುತ್ತಮುತ್ತ ಒಂದು ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಮತ್ತು ವಿಸಿಬಿಲಿಟಿ ಇರಬೇಕು. ಒಂದು ಗೂಡು ಥರ ಏನೋ ಒಂದು ಬಿಸಾಕ್ಬಿಟ್ಟು ಒಂದೇ ಕಡೆ ಬಿಸಾಕಕ್ಕೆ ಹೋಗಬೇಡಿ. ಅದರಿಂದ ಏನಾಗುತ್ತೆ, ಇಲಿಗಳು ಬರುತ್ತೆ, ಅದಕ್ಕೊಂಥರ ಹಾವು ಬಂದು ಉಳ್ಕೊಳಕ್ಕೆ ಟ್ರೈ ಮಾಡುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.